ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ನಮ್ಮ ಆಚಾರ ವಿಚಾರವನ್ನು ಸ್ವಲ್ಪವೂ ಕೂಡ ಮರೆಯದೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇಲ್ಲಿ ಆಚರಿಸ್ತಾ ಇರೋದು ಬಹಳ ವಿಶೇಷ ಮತ್ತು ವಿಶಿಷ್ಟ. ಈಗ ಮನೆಯಲ್ಲಿ ಪೂಜೆ ನಡೀತಾ ಇದೆ, ವರಮಹಾಲಕ್ಷ್ಮಿ ಪೂಜೆ ಯಾವ ರೀತಿ ನಡೀತಾ ಇದೆ ಈ ಸೆಲೆಬ್ರೇಷನ್ನ ನಾನು ಕೂಡ ಜಾಯಿನ್ ಆಗ್ತಾ ಇದ್ದೀನಿ. ದೂರದ ದೇಶದಲ್ಲೂ ನಮ್ಮ ಕನ್ನಡಿಗರು ಯಾವ ರೀತಿ ನಮ್ಮ ಆಚಾರ ವಿಚಾರವನ್ನ ಬಿಡದೆ ಚಾಚು ತಪ್ಪದೆ ಪಾಲಿಸ್ತಾ ಇರೋದು. ಈ ಮನೆಯಲ್ಲಿ ಈಗಲ್ ಕೂಡ ಇಟ್ಟಿದ್ದಾರೆ. ಇದು ಸ್ಪೆಷಲ್ ಸೈಕಲ್ ಅಟ್ಯಾಚ್ ಆಗಿರುತ್ತೆ ಟಿವಿಗೆ. ಮನೆಯಲ್ಲೇ ಇವರು ಬಿಯರ್ ಮಾಡ್ತಾರೆ. ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತೀನಿ. ಬಿಯರ್ ಹೆಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದಾರೆ. ಇದು ವೀಟ್ ಮತ್ತೆ ಮಾಲ್ಟ್, ಇದ್ರೊಳಗೇನೆ ಬಿಯರ್ನ ಕಾಯಿಸೋದು, ಇದರೊಳಗೆ ಬಿಯರ್ನ ಫರ್ಮೆಂಟ್ ಮಾಡೋದು. ಇವರೇ ಮಾಡಿರೋದು ಮನೆಯಲ್ಲೇ. 2-2 ದಿವಸ ಬೇಕಂತ ಬಿಯರ್ ಮಾಡೋದಕ್ಕೆ. ಪರ್ಸ್ನಲಿ ಹ್ಯಾಂಡ್ ಕ್ರಾಫ್ಟೆಡ್ ಬಿಯರು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ, ಅದು ಮನೇಲಿ ಮಾಡಿರೋದು. ವಿಶ್ವದ ಮೂಲೆ ಮೂಲೆಯಿಂದ ಅಪ್ಪಟ ಕನ್ನಡ ಕಥೆಗಳನ್ನು ಕನ್ನಡಿಗರಿಗೆ ಮಿಷನ್ 197 ಮೂಲಕ ಗ್ಲೋಬಲ್ ಕನ್ನಡಿಗ ತರುವಂತಹ ಪ್ರಯತ್ನವನ್ನು ಮಾಡೋದಕ್ಕೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದ ಅಗತ್ಯ ಇದೆ. ಈಗ ಹೋಗ್ತಾ ಹೋಗ್ತಾ ಇನ್ನು ಮಿಷನ್ ಸ್ಟಫ್ ಆಗ್ತಾ ಇದೆ, ಜಾಸ್ತಿ ಖರ್ಚು ವೆಚ್ಚಗಳು ಬರ್ತಾ ಇದೆ. ಇನ್ನೂ ದೊಡ್ಡ ದೊಡ್ಡ ವಿಷಯಗಳು, ಇನ್ನೂ ಹೊಸ ಹೊಸ ವಿಷಯಗಳನ್ನು ನಿಮ್ಮ ಮುಂದೆ ತರಬೇಕು ಅಂದರೆ ನಿಮ್ಮ ಪ್ರೀತಿ ಪ್ರೋತ್ಸಾಹದ ಅಗತ್ಯ ಇದೆ. ಯಾವುದೇ ರೀತಿಯ ಕಾಂಟ್ರಿಬ್ಯೂಷನ್ಸ್ನ, ಅದು ಮಂತ್ಲಿ ಆಗ್ಬೋದು, ಇಡೀ ವರ್ಷಕ್ಕೆ ಒಂದ್ಸರಿ ಕಳಿಸೋದರ ಆಗ್ಬೋದು, ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಪ್ರೀತಿಯ ಪ್ರೋತ್ಸಾಹವನ್ನು ಕೊಡಿ. ಈ ಒಂದು ಮಿಷನನ್ನು ಚಾಲ್ತಿಯಲ್ಲಿ ಇಡುವಂತಹ ಪ್ರಯತ್ನವನ್ನು ಮಾಡೋಣ. ಜೈ ಕರ್ನಾಟಕ. ಸಾಧ್ಯವಾಗದ ಜಾಗಗಳಿಗೆ ಸಾಧ್ಯವಾದಾಗೆಲ್ಲ ಹೋಗೋ ಈ ನಿಮ್ಮ ಗ್ಲೋಬಲ್ ಕನ್ನಡಿಗನ ಬೆನ್ನೆಲುಬಾಗಿ ನಿಂತಿರುವಂತಹ ಕರುನಾಡಿನ ಅಚ್ಚುಮೆಚ್ಚಿನ ನಂಬರ್ 1 ಟ್ರಾವೆಲ್ ಕಂಪನಿ ವೇ ಟು ವರ್ಲ್ಡ್. ವಿಶ್ವದ ಯಾವುದೇ ಮೂಲೆಗೆ ನೀವು, ನಿಮ್ಮ ಕುಟುಂಬ, ನಿಮ್ಮ ಗ್ರೂಪು ಹೋಗಬೇಕು ಅಂತ ಆಶಯ ಪಟ್ಟಿದಲ್ಲಿ ಹಿಂದೆ ಸಂಪರ್ಕಿಸಿ ನನ್ನ ಅಚ್ಚುಮೆಚ್ಚಿನ ವೇ ಟು ವರ್ಲ್ಡ್. ಶುಭ ಸಂಜೆ ನನ್ನ ಪ್ರೀತಿಯ ಗ್ಲೋಬಲ್ ಕನ್ನಡಿಗರೇ. ನಿಜವಾದ ಗ್ಲೋಬಲ್ ಕನ್ನಡಿಗ ಅಥವಾ ನಿಜವಾದ ಕನ್ನಡಿಗ ಯಾರು? ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ನಮ್ಮ ತನವನ್ನು ಕಳ್ಕೊಳ್ಳದೆ, ನಮ್ಮ ಭಾಷೆಯನ್ನು ಮರೆಯದೆ, ನಮ್ಮ ಆಚಾರ ವಿಚಾರ, ನಮ್ಮ ಸಂಸ್ಕೃತಿಯನ್ನು ಮರೆಯದೆ ಅಚ್ಚುಕಟ್ಟಾಗಿ ಎಷ್ಟೇ ಕಷ್ಟ ಆದರೂ ಇಷ್ಟಪಟ್ಟು ನಿರ್ವಹಿಸೋದು ನಿಜವಾದ ಗ್ಲೋಬಲ್ ಕನ್ನಡಿಗ ಅಥವಾ ಕನ್ನಡಿಗನ ಮಹತ್ವ ಅಂತ ಕರೀಬೋದು. ಇವತ್ತು ಬಹಳ ಖುಷಿ ಆಗ್ತದೆ. ನಾನಿದ್ದೀನಿ ಡೆನ್ಮಾರ್ಕ್ ದೇಶದ ರಾಜಧಾನಿ ಕೋಪನ್ಹೇಗನ್ನಲ್ಲಿ. ಆಲ್ಮೋಸ್ಟ್ 5,500-6,000 ಕಿಲೋಮೀಟ್ರ್ ಕರುನಾಡಿನಿಂದ ದೂರ ಇದ್ರೂ ಇಲ್ಲಿಯ ಆನಂದ್ ಹಾಗೆ ಸಹನಾ ಕುಟುಂಬ, ಮೋನ್ವಿತಾ ಪುಟ್ಟಿ ಇವತ್ತಿಗೂ ಕೂಡ ನಮ್ಮ ಆಚಾರ ವಿಚಾರವನ್ನು ಸ್ವಲ್ಪವೂ ಕೂಡ ಮರೆಯದೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇಲ್ಲಿ ಆಚರಿಸ್ತಾ ಇರೋದು ಬಹಳ ವಿಶೇಷ ಮತ್ತು ವಿಶಿಷ್ಟ. ಇದು ಇವರ ಮನೆ, ಬಹಳ ಸುಂದರವಾದ ಮನೆ, ಗಾರ್ಡನ್ನು ಎಲ್ಲ ನೋಡಿ ಹೆಂಗಿದೆ, ಎಷ್ಟು ಅಚ್ಚುಕಟ್ಟಾಗಿದೆ. ಈಗ ಮನೆಯಲ್ಲಿ ಪೂಜೆ ನಡೀತಾ ಇದೆ, ವರಮಹಾಲಕ್ಷ್ಮಿ ಪೂಜೆ ಯಾವ ರೀತಿ ನಡೀತಾ ಇದೆ ಈ ಸೆಲೆಬ್ರೇಷನ್ನ ನಾನು ಕೂಡ ಜಾಯಿನ್ ಆಗ್ತಾಯಿದ್ದೀನಿ. ಬಹಳ ಖುಷಿ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಹಬ್ಬವನ್ನು ಇಷ್ಟು ದೂರದಲ್ಲಿ ಆಚರಿಸ್ತಾ ಇರೋದು. ಇದು ನಮ್ಮ ಮೋನ್ವಿತಾ ಪುಟ್ಟಮ್ಮ ಅಲ್ಲ ಪುಟ್ಟಮ್ಮ? ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾಳೆ, ಎಷ್ಟು ಚೆನ್ನಾಗಿ ನಮ್ಮ ಡ್ರೆಸ್ಸನ್ನು ಹಾಕ್ಕೊಂಡು ಸಿಂಗಾರ ಮಾಡ್ಕೊಂಡಿದ್ದಾಳೆ. ಇದು ಇಲ್ಲಿನ ದೇವ್ರ ಮನೆ. ಅದು ದೇವ್ರ ಮನೆ. ಇವತ್ತು ವರಮಹಾಲಕ್ಷ್ಮಿ ಪೂಜೆಗೋಸ್ಕರ ಸಂಪೂರ್ಣವಾಗಿ ನೈವೇದ್ಯ, ಹೂವು, ಹಣ್ಣು, ದೀಪ, ಪೂಜೆ, ಪುನಸ್ಕಾರ ಪ್ರತಿಯೊಂದು ನಡೀತಾ ಇರೋದು ಬಹಳ ವಿಶೇಷ. ಪುನಮ್ಮ ಬಳೆ ತೋರಿಸು, ನಿಂದು ಬಳೆ ತೋರಿಸು. ಒಯ್ ಎಷ್ಟು ಚೆನ್ನಾಗಿದೆ. 2 ಕೈ ತೋರಿಸು, 2 ಕೈ ತೋರಿಸು, ಹಿಂಗೆ ತೋರಿಸು, 2 ಕೈ ಹಿಂಗೆ ತೋರಿಸು, 2 ಕೈ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದೀಯಾ. ಬಹಳ ಖುಷಿಯಾಗುತ್ತೆ ಈ ಒಂದು ಸಂದರ್ಭದಲ್ಲಿ ನಾನು ಕೂಡ ಜೊತೆಗಿರೋದು. ಈಗ ಸಂಜೆಯ ಪೂಜೆ. ಅಮ್ಮ ಸಹನಾ ಸಿಸ್ಟರು ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿ ಪ್ರತಿಯೊಂದನ್ನು ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಿರೋದು ಬಹಳ ಖುಷಿಯಾಗ್ತಾಯಿದೆ. ದೂರದ ದೇಶದಲ್ಲೂ ನಮ್ಮ ಕನ್ನಡಿಗರು ಯಾವ ರೀತಿ ನಮ್ಮ ಆಚಾರ ವಿಚಾರವನ್ನು ಬಿಡದೆ ಚಾಚು ತಪ್ಪದೆ ಪಾಲಿಸ್ತಾ ಇರೋದು. ಇದು ಬೆಂಗಳೂರಿನ ಮನೆ ಅಥವಾ ನಮ್ಮ ಕರ್ನಾಟಕದ ಮನೆನೋ ಅಥವಾ ಡೆನ್ಮಾರ್ಕ್ ದೇಶನೋ ಗೊತ್ತಾಗ್ತಾ ಇಲ್ಲ. ಈಗ ಮಹಾಲಕ್ಷ್ಮಿಗೆ ಅರಿಶಿನ ಕುಂಕುಮದ ಸೇವೆ ನಡೀತಾ ಇದೆ, ಹೂವಿನ ಅಲಂಕಾರ. ನಮ್ಮ ಮನೆ ಇದು ಭುವಿಗಿಳಿದ ಸ್ವರ್ಗವು, ಇಲ್ಲಿ ಅನುದಿನ ಖುಷಿ ಖುಷಿಯ ಹಬ್ಬವು, ಪರಿವಾರವೇ ಪರಿಪೂರ್ಣ
ಅನುಬಂಧ. ತುಂಬಿದ ಮನೆಯ ಸಡಗರವೇ ಬದುಕಿಗೆ ಉಡುಗೊರೆಯಾಗಿದೆ. ನೋಡಿ ಇಂಥ ಸವಿಗಳಿಗೆ ಕಂಗಳು ತುಂಬಿಯೇ ಹೋಗಿದೆ. ಬಿಡಿಸದಿರೋ ಬೆಸುಗೆಯಲಿ ಬೆರಿತಿರೋ ದಿವ್ಯ ಬಂಧನ. ನಲಿವಿನಲು ನಗುವಿನಲು ಸಂತೋಷವೇ ವರಮಾನ. ಹಸಿರಾಯಿತು ಹಸನಾಯಿತು ನಮ್ಮಯ ಜೀವನ, ಆಗಿದೆ ನಂದನ. ನಮ್ಮ ಮೋನ್ವಿತಾ ಪುಟ್ಟಿ ಎಲ್ಲ ದುಡ್ಡು ನೇತಾಕೊಂಬಂದು ಇಲ್ಲಿ ಜೋಡಿಸಿಳೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದ್ರೆ, ಮನಸ್ಸು ತುಂಬ ಬರ್ತಾ ಇದೆ. ದೂರದ ಡೆನ್ಮಾರ್ಕ್ ದೇಶದಲ್ಲಿ ನಾವು ಗ್ಲೋಬಲ್ ಕನ್ನಡಿಗ ಫ್ಯಾಮಿಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಅದ್ಭುತವಾಗಿ ಆಚರಿಸ್ತಾ ಇದ್ದೀವಿ. ಮನೆಯಲ್ಲಿ ಪಾಯಸದ ಅಡುಗೆ, ಹೋಳಿಗೆ, ಊಟ ತಿಂಡಿ ಎಲ್ಲ ರೆಡಿ. ಎಲ್ಲರೂ ನಮ್ಮ ಕರ್ನಾಟಕದ ಸ್ಪೆಷಲ್ ಡ್ರೆಸ್ ಹಾಕ್ಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀವಿ. ಇದೇ ರಿಯಲ್ ಗ್ಲೋಬಲ್ ಕನ್ನಡಿಗ ಫೀಲು. ಸೊ ಹೇಗೆ ಆಚರಿಸ್ತೀರಾ ಇಲ್ಲಿ? ಹೆಂಗೆ ತರ್ತೀರಾ ಇಷ್ಟೊಂದು ಸಾಮಾನು, ಇಷ್ಟೊಂದು ಪೂಜೆ ಪುನಸ್ಕಾರ ಹೆಂಗೆ ಮಾಡ್ತೀರಾ ಸಹನಾ ಮೇಡಮ್ ಹೇಳಿ? ನಾನು ಫಸ್ಟ್ ತೊಗೊಂಬರೋದೇ ಪೂಜೆ ಐಟಮ್ಸು ಜಾಸ್ತಿ ಇಲ್ಲಿ. ಅದೇ ಫಸ್ಟ್ ಮೇನ್ ಸಿಗಲ್ಲ. ಗ್ರೋಸರೀಸ್ ಎಲ್ಲ ಆಲ್ಮೋಸ್ಟ್ ಸಿಕ್ಬಿಡುತ್ತೆ. ಪೂಜೆ ಐಟಮ್ಮು ಸ್ವಲ್ಪ ಕಷ್ಟನೇ ಸಿಗೋದು. ಸೊ ಇಂಡಿಯಾಗೆ ಹೋದರೆ ಫಸ್ಟ್ ಶಾಪ್ ಮಾಡಿ ಇಟ್ಕೊಳೋದು ಪೂಜೆ ಐಟಮ್ಮು. ಸೊ ಅದನ್ನೆಲ್ಲ ತೊಗೊಂಡು ಬಂದು ಇಂಡಿಯಾದಲ್ಲೆಲ್ಲ ಹಬ್ಬ ಮಾಡುವಾಗ ನಮಗಿಲ್ಲಿ ಇದಾಗಿ ಫೀಲ್ ಆಗ್ತಾ ಇರುತ್ತೆ, ನಾವಲ್ಲಿ ಇರಲ್ವಲ್ಲ ಅಂತ. ಸೊ ನಾವು ಇಲ್ಲಿ ಹಬ್ಬ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫ್ರೆಂಡ್ಸ್ನ ಇನ್ವೈಟ್ ಮಾಡ್ತಾ ಇರ್ತೀವಿ, ಅವರು ಕುಂಕುಮಕ್ಕೆ ಬರ್ತಾ ಇರ್ತಾರೆ. ಸೊ ನಾವು ಹೋಗ್ತಾ ಇರ್ತೀವಿ. ಚೆನ್ನಾಗಿರುತ್ತೆ ಹಬ್ಬ ಮಾಡೋದು ಇಲ್ಲಿ. ಎಲ್ಲಿದ್ರೂ ಮಿಸ್ ಮಾಡಬಾರ್ದು, ನಮ್ಮ ಸಂಸ್ಕೃತಿನ ಮರಿಬಾರ್ದು. ಸೊ ಹಾಗಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಭಾಳ ಖುಷಿ ಆಗ್ತಾ ಇದೆ. ಮೋನ್ವಿತಾ ಪುಟ್ಟಿನೂ ಅದೇ ರೀತಿ ರೆಡಿ ಮಾಡಿದ್ದಾರೆ. ನಮ್ಮ ಆನಂದ್ ಬ್ರದರ್ ನೋಡಿ ಕರ್ನಾಟಕದ ಸಿಲ್ಕ್ ಪಂಚೆ ಶರ್ಟ್ ಹಾಕೊಂಡಿದ್ದಾರೆ. ನಾನು ಪಂಚೆ ಹಾಕೊಂಡು ಶರ್ಟ್ ಹಾಕೊಂಡೆ. ನನ್ನ ಶರ್ಟು ಅನ್ಫಾರ್ಚುನೇಟ್ಲಿ ಒಂದು 2 ಸೈಜ್ ಕಮ್ಮಿ ತೊಗೊಂಡ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ತಾಂಡಿಲ್ಲ. ಐ ಥಿಂಕ್ 1 ವೀಕಿಂದ ಸ್ವಲ್ಪ ದಪ್ಪ. ಹೌದು, ನಮ್ಮ ಸಿಸ್ಟರ್ ಬೆಳಗ್ಗೆಯಿಂದ ರಾತ್ರಿವರೆಗೂ 3 ಹೊತ್ತು ಎಕ್ಸ್ಟ್ರಾಡಿನರಿ ಪಾಯಸ ಊಟ ತಿಂಡಿ ಮಾಡ್ತಾ ಇದ್ರೆ ಇದೇ ರೀತಿ ಆಗುತ್ತೆ. ಸೊ ನಿಮ್ಗೆ ಹೆಂಗೆ ಅನ್ಸುತ್ತೆ ದೂರದ ದೇಶದಲ್ಲಿ ನಮ್ಮ ಕರ್ನಾಟಕ ಹಾಗೆ ನಮ್ಮ ಸಂಸ್ಕೃತಿಯನ್ನು ಫಾಲೋ ಮಾಡ್ತಾ ಇರೋದು, ಆಚಾರ ವಿಚಾರ, ನಮ್ಮ ಹಬ್ಬಗಳನ್ನು ಆಚರಿಸೋದು? ಇಲ್ಲ, ಭಾಳ ಖುಷಿ ಆಗುತ್ತೆ. ನಾವು ಆಲ್ಮೋಸ್ಟ್ 8 ವರ್ಷದಿಂದ ಎಲ್ಲ ಹಬ್ಬನೂ ಆಚರಿಸಿದ್ದೀವಿ. ಸ್ಪೆಷಲಿ ಗಣೇಶ ಮತ್ತು ವರಮಹಾಲಕ್ಷ್ಮಿ ಭಾಳ ಅದ್ದೂರಿಯಾಗಿ ಆಚರಿಸ್ತೀವಿ. ನಾವು ಗಣೇಶನೂ ಅಷ್ಟೇ ಭಾಳ ಅದ್ದೂರಿಯಾಗಿ ಕುಂದಿರಿಸ್ತೀವಿ. ನಾವು ಇಂಡಿಯಾದಿಂದನೇ ಎಲ್ಲ ಐಟಮ್ಸ್ ಆಲ್ಮೋಸ್ಟ್ ತಂದಿಟ್ಕೊತೀವಿ. ಬೇಕಾದ ಪೂಜೆ ಮತ್ತು ಡೆಕೋರೇಷನಿಗೆ ಬೇಕಾಗಿರೋ ಇಲ್ಲೂ ಸ್ವಲ್ಪ ಡೆಕೋರೇಷನ್ ಸಿಗುತ್ತೆ, ಹಂಗೆ ಯೂಸ್ ಮಾಡ್ತೀವಿ. ಬಟ್ ಭಾಳ ಖುಷಿ ಆಗುತ್ತೆ ಆಚರಿಸೋದ್ರಿಂದ. ಇಷ್ಟು ದೂರ ಇದ್ದು ಬಟ್ ಭಾಳ ಫೀಲ್ ಆಗುತ್ತೆ. ಫ್ಯಾಮಿಲಿ ಮಿಸ್ ಮಾಡ್ಕೋತೀರಾ? ಅಪ್ಪ ಅಮ್ಮ, ನಿಮ್ಮ ತಂದೆ ತಾಯಿ, ನೀವು ನಿಮ್ಮ ತಂದೆ ತಾಯಿ ಮಿಸ್ ಮಾಡ್ಕೋತೀವಿ ಫ್ಯಾಮಿಲಿನ. ತುಂಬ ನಮ್ಮ ಇಂಡಿಯಾದಲ್ಲಿ ತುಂಬ ಚೆನ್ನಾಗಿ ಫ್ಯಾಮಿಲಿ ಎಲ್ಲ ಸೇರಿ ಆಚರಿಸ್ತೀವಿ. ಸೊ ಇಲ್ಲಿ ಹಬ್ಬದಲ್ಲಿ ಇರಲ್ವಲ್ಲ ಅಂತ ಅವರು ನಮ್ಮನ್ನು ಮಿಸ್ ಮಾಡ್ಕೊತಿರ್ತಾರೆ, ನಾವು ಇಲ್ಲಿ ಮಿಸ್ ಮಾಡ್ಕೊತಿರ್ತೀವಿ. ಸೊ ಫ್ಯಾಮಿಲಿಯಾಗಿ ಫ್ರೆಂಡ್ಸ್ ಇದ್ದಾರೆ, ಫ್ರೆಂಡ್ಸ್ ಎಲ್ಲ ಬರ್ತಾರಲ್ಲ, ಸೊ ಅದೇ ಖುಷಿ ನಮಗೆ. ಬಟ್ ಇವತ್ತು ಮಿಸ್ ಮಾಡಿಕೊಂಡ್ರು ಕೂಡ ಒಂದು ಖುಷಿಯ ವಿಚಾರ ಏನಂದರೆ, ಈ ಒಂದು ಸಂದೇಶ ಇಡೀ ಕರ್ನಾಟಕದ ಜನತೆಗೆ ತಲುಪೋದು ಅದು ಬಹಳ ಮುಖ್ಯ ಮತ್ತು ವಿಶೇಷ. ತುಂಬ ಖುಷಿ ಆಯಿತು. ನೀವುಗಳು ನಿಮ್ಮ ಮನೆಯಲ್ಲಿ ಗ್ಲೋಬಲ್ ಕನ್ನಡಿಗನ ಹೋಸ್ಟ್ ಮಾಡಿ ಇಷ್ಟು ಪ್ರೀತಿಯಿಂದ ನೋಡಿಕೊಂಡು ಇಷ್ಟು ಅತ್ಯದ್ಭುತವಾಗಿ ನೋಡ್ಕೊಂಡಿದ್ದಕ್ಕೆ ಧನ್ಯವಾದ. ಎಸ್, ಥ್ಯಾಂಕ್ ಯು ಸೊ ಮಚ್. ನೀವು ನಮ್ಮ ಮನೆಗೆ ಬಂದು ಈ ಆತಿಥ್ಯನ ಸ್ವೀಕರಿಸಿದ್ದಕ್ಕೆ ನಿಮಗೂ ಧನ್ಯವಾದಗಳು. ಹಾಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಕರ್ನಾಟಕ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ಒಂದು ಹಬ್ಬದ ಸಂದೇಶ ಸ್ವಲ್ಪ ಲೇಟಾಗಿ ಬರ್ಬೋದು ನಿಮ್ಮ ಹತ್ರ, ಆದರೆ ಹಬ್ಬ ಆಚರಿಸಿರೋದು ಮಾತ್ರ ಅವತ್ತಿನ ದಿವಸನೇ. ಇವಾಗ ಏನು ಅಡುಗೆ ವಾಪಸ್ ಹೋದ್ರೆ? ಹಬ್ಬದ್ದು ಇವತ್ತು ಸಿಹಿ ಪೊಂಗಲ್ ಮಾಡಿದ್ದೀನಿ, ಮತ್ತು ಇದು ಕುಷ್ಕ ಮಾಡಿದ್ದೀನಿ. ಸೊ ಪಕೋಡ ಮಾಡೋಣ ಹೋಗಿ. ಚಕ್ಲಿ, ನಿಪ್ಪಟ್ಟು, ರವೆ ಉಂಡೆ ಅದೆಲ್ಲ ಇದೆ. ಇದೆ ಸಾಕಾ ಮೆನು ಎಷ್ಟು. ಆಮೇಲೆ ಇಲ್ಲಿ ವಿಳ್ಯದೆಲೆ ತಂದು ಹಬ್ಬಕ್ಕೂ ಏನೆಲ್ಲ ಸರ್ಕಸ್ ಕೊಟ್ಟಿದ್ದಾರೆ ನಾನು ನೋಡ್ತಾ ಇದ್ದೀನಿ. ಕಾಯಿ ಥರದ್ದು ತುಂಬ ಕಷ್ಟ, ಅಂದರೆ ಚಾಲೆಂಜಸ್ ಇದೆ. ಅದ್ರ ಮಧ್ಯೆ ಕೂಡ ಇದನ್ನು ಮಾಡೋದು ಅದೇ ವಿಶೇಷ, ಅದೇ ರಿಯಲ್ ಕನ್ನಡಿಗ ಅಥವಾ ಗ್ಲೋಬಲ್ ಕನ್ನಡಿಗ ಅಥವಾ ಭಾರತೀಯ ಸಂಸ್ಕೃತಿ. ಈಗ ಊಟದ ಸಮಯ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗ್ತದೆ. ಇಲ್ಲಿಂದ ಮನೆಗೆ ಹೋಗ್ಬಿಟ್ಟು ಆರಾಮಾಗಿ ಊಟ ಮಾಡಿ ಚಿಲ್ ಮಾಡ್ತೀವಿ. ಎಲ್ರಿಗೂ ಹಬ್ಬದ ಶುಭಾಶಯಗಳು. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ಪ್ರತಿ ಶನಿವಾರ ಡೆನ್ಮಾರ್ಕ್ನ ರಾಜಧಾನಿ ಕೋಪನ್ಹೇಗನಲ್ಲಿ ಒಂದು ಮಾರ್ಕೆಟ್ ಹಾಕ್ತಾರೆ.
ಅದು ಬಿಟ್ಟು ಇಲ್ಲಿ ನೋಡ್ತಾ ಇದ್ದೀರಾ ರೆಡ್ ಕ್ರಾಸ್ ಸೊಸೈಟಿ. ಈ ರೆಡ್ ಕ್ರಾಸ್ ಸೊಸೈಟಿಲಿ ಏನಾಗುತ್ತಪ್ಪ ಅಂದರೆ ಇಲ್ಲಿಯ ಜನಗಳು ಡೊನೇಟ್ ಮಾಡುವಂತಹ ಬಟ್ಟೆಗಳು, ಬುಕ್ಸು ಪ್ರತಿಯೊಂದನ್ನು ಕೂಡ ಈ ಜಾಗದಲ್ಲಿ ಒಂದು ರೀತಿ ರೀಫರ್ಬಿಷ್ ಮಾಡಿಬಿಟ್ಟು ಜನಗಳಿಗೆ ಬಹಳ ಕಮ್ಮಿ ದರದಲ್ಲಿ ಕೊಡ್ತಾರೆ. ಯಾರು ಬೇಕೋ ತಂದು ಇಲ್ಲಿ ಡೊನೇಟ್ ಮಾಡ್ಬೋದು. ಇದನ್ನು ಮಾರ್ತಾರೆ ಮತ್ತೆ ರೆಡಿ ಮಾಡಿ ಮಾರಿದ್ದನ್ನು ಸಂಪೂರ್ಣವಾಗಿ ಚಾರಿಟಿ ಕೊಡಲಾಗತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ವ ಎಲ್ಲ ವಸ್ತುಗಳು, ಈ ಟೇಬಲ್ಲು, ಚೇರು, ಡೈನಿಂಗ್ ಟೇಬಲ್ಲು, ಲೈಟ್ಸು, ಪ್ರತಿಯೊಂದು ವಸ್ತು ಎಷ್ಟು ದೊಡ್ಡದಾಗಿದೆ ನೋಡಿ ಈ ಜಾಗ. ಈ ಸೋಫಾ ಸೆಟ್ಸು ಪ್ರತಿಯೊಂದು, ಈಗ ಯಾರು ಮನೇಲಿ ಒಬ್ಬರೇ ಒಂಟಿ ಅಜ್ಜಿ ತಾತ ಇರ್ತಾರೆ, ಅವ್ರಿಗೆ ಯಾರು ಇರೋಲ್ಲ, ಅವ್ರು ಸತ್ತೋಗ್ಬಿಟ್ರೆ ಕಮ್ಯುನಿಟಿಯವ್ರು ಏನು ಮಾಡ್ತಾರೆ, ಅವರ ಸೋಫಾ, ಅವರ ಮನೆಯನ್ನು ಸಂಪೂರ್ಣವಾಗಿ ರೆಡ್ ಕ್ರಾಸಿಗೆ ತಂದು ರೀಫರ್ಬಿಷ್ ಮಾಡಿಬಿಟ್ಟು ಇಲ್ಲಿ ಬೇರೆಯವ್ರು ಪರ್ಚೇಸ್ ಮಾಡ್ಬೋದು. ಯಾರೇ ಪರ್ಚೇಸ್ ಮಾಡಿದ್ರು ಅದನ್ನು ತದನಂತರ ಬರುವಂಥ ಹಣವನ್ನು ರೆಡ್ ಕ್ರಾಸ್ ಸೊಸೈಟಿಗೆ ಕಳಿಸ್ಕೊಡ್ತಾರೆ. ಇದು ಬೇರೆ ಬೇರೆ ಇಂಟರ್ನ್ಯಾಷನಲ್ ಮಿಷನ್ಸಲ್ಲಿ ಹೆಲ್ಪ್ ಆಗುತ್ತೆ. ಇದನ್ನು ನಾವುಗಳು ಕೂಡ ಯಾರು ಬೇಕೋ ಕನ್ಸ್ಯೂಮರ್ಸು ಅತ್ಯಂತ ಕಮ್ಮಿ ದರದಲ್ಲಿ ಪರ್ಚೇಸ್ ಮಾಡಿ ನಿಮ್ಮ ಮನೆಗೆ ತೊಗೊಂಡೋಗ್ಬೋದು. ಎಲ್ಲ ನೋಡಿ ಟಾಪ್ ಕ್ಲಾಸ್ ಇದೆ, ಯಾವುದು ಹಂಗೆ ಹಳೆ ಸಾವಂತರ ಕಾಣೋದೇ ಇಲ್ಲ, ಎಲ್ಲ ಬ್ರ್ಯಾಂಡ್ ನ್ಯೂ. ಇಡೀ ಒಂದು ಮನೆಯನ್ನು ಸೆಟ್ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕೋ ಅಷ್ಟು ವಸ್ತುಗಳು ಕೂಡ ಇದೆ ಇಲ್ಲಿ. ಪ್ರತಿಯೊಂದು ವಸ್ತು ಕೂಡ ಸಿಗುತ್ತೆ ಇಲ್ಲಿ. ಗ್ಲಾಸು, ಗ್ರಾಮಫೋನು, ಗಿಟಾರು, ನೋಡಿ ಗಿಟಾರ್ ಕೂಡ ಇದೆ ಇಲ್ಲಿ. ನನಗಿವತ್ತು ನಿಜವಾಗ್ಲೂ ಆಶ್ಚರ್ಯ ಆಗ್ತಾಯಿದೆ. ಯಾಕೆ ಅಂದರೆ ನನ್ನ ಜೊತೆಗಿದ್ದಾರೆ ಹಂಕಟ್ 83, ನಮ್ಮ ಹೆಮ್ಮೆಯ ಕನ್ನಡಿಗ. ನಮ್ಮ ಕರ್ನಾಟಕದಲ್ಲೇ ಹುಟ್ಟಿ 26 ವರ್ಷ ಕರ್ನಾಟಕದಲ್ಲಿ ಕಳೆದು ಅಲ್ಲಿ ಓದಿ ಕನ್ಸ್ಟ್ರಕ್ಷನ್ ಇಂಜಿನಿಯರ್ ಆಗಿ ಅದಾದಮೇಲೆ ಡೆಲ್ಲಿಗೆ ಹೋಗಿ ಅದಾದಮೇಲೆ ಡೆನ್ಮಾರ್ಕಿಗೆ ಬಂದು ಡೆನ್ಮಾರ್ಕಲ್ಲೇ ತಮ್ಮ ಇಡೀ ಜೀವನವನ್ನು ಕಳೆದು ಇವಾಗ ಡ್ಯಾನಿಶ್ ಸಿಟಿಸನ್ ಆಗಿರೋ ನಮ್ಮ ಹೆಮ್ಮೆಯ ಕನ್ನಡಿಗರು ಶ್ರೀ ಸಾಯಿ ದಾಸ್ ಅವರು ನಮ್ಮ ಜೊತೆಗಿದ್ದಾರೆ. ಇಲ್ಲಿ ಕ್ಯಾನ್ಸರ್ ಫೌಂಡೇಶನ್ನಲ್ಲಿ ಅವರು ಸಿಕ್ಕಿದ್ರು. ಇವಾಗ ರಿಟೈರ್ ಆಗಿ ವಾಲಂಟಿಯರ್ ಸರ್ವಿಸ್ ಮಾಡ್ತಾ ಇದ್ದಾರೆ ಇಲ್ಲಿಯ ಜನಾಂಗಕ್ಕೆ. ನನ್ನ ಕನ್ನಡ ಮಾತಾಡ್ತಿರೋದು ನೋಡಿ ಮತ್ತು ನನ್ನ ಕರ್ನಾಟಕ ಬಾವುಟವನ್ನು ನೋಡಿ ಗಮನಿಸಿ ಇಲ್ಲ ಕನ್ನಡದವರ ಬೆಂಗಳೂರವರ ಅಂತ ಕೇಳಿದ್ರು. ನನಗೂ ಶಾಕು, ಅವ್ರಿಗೂ ಶಾಕು. ಅದಾದಮೇಲೆ ಇನ್ನೊಂದು ಶಾಕಿಂಗ್ ವಿಚಾರ ಏನಂದರೆ ಮನುಷ್ಯನಿಗೆ 83 ವರ್ಷ ಸಾಧ್ಯನೇ ಇಲ್ಲ. ಇಮ್ಯಾಜಿನು ಮಾಡ್ಕೊಳ್ಳೋದಾಗ್ತಿಲ್ಲ ನನಗೆ. ಒಂದು 55 ಇಯರ್ಸ್ ತನಕ ಕಾಣಿಸ್ತಾರೆ. ಅದಕ್ಕೆ ಅವ್ರನ್ನ ಮಾತಾಡಿಸ್ತಾ ಇದ್ದೆ. ಅವ್ರನ್ನ ಮಾತಾಡ್ಸೋಣ, ಅವ್ರು ಹೇಗಿದ್ದಾರೆ, ಇಲ್ಲಿ ಹೆಂಗೆ ಮಾಡ್ತಾ ಇದ್ದಾರೆ ಅಂತ ಕೇಳೋಣ. ಸರ್ ಹೇಗಿದ್ದೀರಾ? ವೆರಿ ಫೈನ್. ಒಂದು 4 ಮಾತು ಕನ್ನಡ ಮಾತಾಡಿ ಸರ್, ನಮ್ಮ ಕನ್ನಡದಲ್ಲೆಲ್ಲ ಖುಷಿ ಆಗ್ತಾರೆ. ಯಾಕಂದರೆ ತುಂಬ ವರ್ಷ ಆಗಿದೆ ಮಾತಾಡಿ ಅವರು. ನಾನು ಚಾಮರಾಜಪೇಟೆಯಲ್ಲಿ ಬೆಳೆದವನು. ಹುಟ್ಟಿದ್ದು ತುಮಕೂರು, ಚಾಮರಾಜಪೇಟೆಯಲ್ಲೇ ಬೆಳೆದವನು. ನಮ್ಮ ತಂದೆ ಇಂಟರ್ಮೀಡಿಯೇಟ್ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಆಗಿದ್ದರು. ಆಮೇಲೆ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಡೆಲ್ಲಿನಲ್ಲಿ ಟೌನ್ ಪ್ಲಾನಿಂಗ್ ಮಾಸ್ಟರ್ಸ್ ಮುಗಿಸ್ಕೊಂಡು ಡೆನ್ಮಾರ್ಕಿಗೆ 68 ಬಂದೆ. ಇಲ್ಲಿ ಆರ್ಕಿಟೆಕ್ಚರ್ ಸ್ಕೂಲಲ್ಲಿ ಓದಿ ಆರ್ಕಿಟೆಕ್ಚರ್ ಮಾಡಿ ಇಲ್ಲೇ ಕೆಲಸದಲ್ಲಿದ್ದೀನಿ. ಕೆಲಸ ಪೆನ್ಷನ್ ಬಂತು 68 ಆಫ್ಟರ್ ಐ ಕಂಪ್ಲೀಟೆಡ್ 67. ಅದಾದ ಮೇಲಿಂದ ಇದೇ ವಾಲಂಟಿಯರ್ ಕೆಲಸ ಮಾಡ್ತಾ ಇದ್ದೀನಿ. ಖುಷಿ. ಡೆನ್ಮಾರ್ಕ್ ಇಸ್ ದ ಹ್ಯಾಪಿಯೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತಾರೆ. ಹೌದು. ಅದಕ್ಕೆ ನೀವು ನಿಜವಾಗ್ಲೂ ಇಲ್ಲಿ ಜನಗಳು ಹ್ಯಾಪಿ ಆಗಿದ್ದಾರಾ? ತುಂಬ ಜನ ಹ್ಯಾಪಿ ಆಗಿದ್ದಾರೆ. ಓಕೆ. ಏನು ಕಾರಣ ಸರ್ ಅದಕ್ಕೆ? ಕಾರಣ ಇಲ್ಲಿ ಇದು ತಾಪತ್ರಯ ಇರೋದಿಲ್ಲ. ಯಾವುದು ಎಲ್ಲರಿಗೂ ಏನಾದರೂ ಊಟಕ್ಕೆ ಏನೂ ತಾಪತ್ರಯ ಇಲ್ಲ. ಎಲ್ಲರಿಗೂ ಏನಾದರೂ ಇದ್ದೇ ಇರುತ್ತೆ ಇಲ್ಲಿ. ಊಟ ಇದ್ಮೇಲೆ ಮನೆಯೂ ಇರುತ್ತೆ. ಆದಮೇಲೆ ಅವರು ಜೀವನ ಆರಾಮ ಮಾಡ್ಕೋಬೋದು, ಯಾವ ತಾಪತ್ರಯ ಇಲ್ಲದೇನೆ. ಓಪನ್ ಆಗಿದೆ ಸೊಸೈಟಿ, ಡೆಮೋಕ್ರಸಿ ಇದೆ. ಅದಕ್ಕೋಸ್ಕರ ಸಂತೋಷವಾಗಿದ್ದಾರೆ. ಸರ್ ನಿಮ್ಮ ಸೀಕ್ರೆಟ್ ಏನು? 83 ವರ್ಷದಲ್ಲಿ ಒಳ್ಳೆ ಹೃತಿಕ್ ರೋಷನ್ ಬಾಡಿ ಮೇಂಟೈನ್ ಮಾಡಿದಿರಲ್ಲ, ಹೆಂಗೆ ಸಾಧ್ಯ ಇದು? ಹ್ಯಾಪಿನೆಸ್ ಆ್ಯಂಡ್ ಸಂತೋಷವಾಗಿರೋದು, ಎಲ್ಲರ ಜೊತೆನೂ ರೆಸ್ಪೆಕ್ಟ್ ಮಾಡ್ಕೊಂಡಿರೋದು. ಅವರು ನನಗೆ ರೆಸ್ಪೆಕ್ಟ್ ಕೊಡ್ತಾರೆ. ಹಾಗೆ ಜೀವನ ಮಾಡೋದು. ಫಿಟ್ನೆಸ್ ಮೇಲೆ ವರ್ಕ್ ಮಾಡ್ತೀರಾ? ರೆಗ್ಯುಲರ್ ಅಲ್ಲಿ ಹೋಗ್ತೀನಿ, ವಾರಕ್ಕೆ 2 ದಿವಸ ಫಿಟ್ನೆಸ್ಗೆ ಹೋಗ್ತೀನಿ. ಆಮೇಲೆ ವಾಕಿಂಗು ಅದು ಇದು ಇದ್ದೇ ಇರುತ್ತೆ. ಹೌ ಡು ಯು ಫೀಲ್ ಅಟ್ 83 ಸರ್? ಈಗ ಏನಾದ್ರು ಡಿಫ್ರೆನ್ಸ್ ಅನ್ಸುತ್ತಾ ನಿಮಗೆ? ಅಥವಾ ಈಗ 60 60ಇಂದ 83ಗೆ ಬಂದಿದ್ದೀರಾ, ಏನಾದ್ರು ವ್ಯತ್ಯಾಸ ಅನ್ಸುತ್ತಾ ನಿಮಗೆ? ಇಲ್ಲ, ಹಂಗೆ ಅನ್ಸುತ್ತಾ ನಿಮ್ಗೆ ಇವತ್ತಿಗೂ? ಆಗಲೂ ಕೆಲಸ ಮಾಡ್ತಾ ಇದ್ದೆ ಆಗಿದ್ದೆ. ಈಗ ಕೆಲಸ ಇಲ್ಲ, ಫ್ರೀ ವಾಲಂಟಿಯರ್ ಕೆಲಸ ಸಿಕ್ಕ. ಇದು ಕೆಲಸನೇ ಮಾಡ್ತಾ ಇರಲ್ಲ, ಸಂಬಳ ಇಲ್ಲದೆ ಕೆಲಸ ಮಾಡ್ತಾ ಇದ್ದೀರಾ, ಆದರೆ ಸಮಾಜಕ್ಕೆ ಹೆಲ್ಪ್ ಆಗೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ನನಗೆ ಬಹಳ ಹೆಮ್ಮೆ ಆಗ್ತದೆ ಸರ್. ನಮ್ಮ ಹೆಮ್ಮೆಯ ಕನ್ನಡಿಗರು ಡೆನ್ಮಾರ್ಕ್ಗೆ ಬಂದು ಇಷ್ಟೊಂದು ದೊಡ್ಡ ಸಾಧನೆ ಮಾಡಿದ್ದೀರಾ. ಮತ್ತು ಇಲ್ಲಿ ಸಾಕಷ್ಟು ಸೊಸೈಟಿಗೆ ಸಾಕಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಇಂತಹ ಉತ್ತಮವಾದ ಸೊಸೈಟಿಲಿ ನೀವಿರೋದು ನಿಜವಾದ ನಿಮ್ಮ ಪುಣ್ಯ. ನನಗೂ 4 ದಿವಸ ಡೆನ್ಮಾರ್ಕಲ್ಲಿದ್ದು ನನಗೂ ಅನಿಸ್ತಾ ಇದೆ ಈ ದೇಶ ಎಷ್ಟು ಚೆನ್ನಾಗಿದೆ. ಈ ಥರ ದೇಶ ನಮ್ಮ ಕರ್ನಾಟಕ ಕೂಡ ಆಗಬೇಕು, ಅಥವಾ ನಮ್ಮ ಭಾರತ ದೇಶ ಕೂಡ ಇದೇ
ಇದೇ ಮಾದರಿಲಿ ಬೆಳಿಬೇಕು ಅಂತ ಏನು ಸಜೆಷನ್ ಕೊಡ್ತೀರಾ ಸರ್? ನಮ್ಮಲ್ಲಿ ಕರಪ್ಷನು, ನಮ್ಮಲ್ಲಿ ಎಷ್ಟು ಪ್ರಾಬ್ಲಮ್ ಆಗ್ತಾಯಿದೆ ಇತ್ತೀಚೆಗೆ, ನಾವು ಬದುಕಕ್ಕೆ ಆಗದಿರೋ ಸಿಚುವೇಶನ್ ಬರ್ತಾ ಇದೆ. ಏನು ನಾವು ಕಲಿಬೋದು ಡೆನ್ಮಾರ್ಕಿಂದ? ನಾವು ಹೆಂಗೆ ಅದನ್ನು ತಗೋಬೋದು ಸರ್? ಎಲ್ರಿಗೂ ರೆಸ್ಪೆಕ್ಟ್ ಕೊಡಬೇಕು, ಎಲ್ಲರೂ ಅವರು ನಮಗೆ ರೆಸ್ಪೆಕ್ಟ್ ಕೊಡಬೇಕು. ನಾವು ಬಿಸಾಕಬಾರ್ದು, ಅವರು ಬಿಸಾಕಬಾರ್ದು. ನಾವು ಹೊಡೆಯೋದು, ರುಚಿಚಾಗಿ ಮಾತಾಡೋದು ಅದೆಲ್ಲ ಬಿಟ್ಟು ಎಲ್ಲರಿಗೂ ಸರಿಯಾಗಿ ಸಂತೋಷ ಆಗಿದ್ದರೆ ಸಂತೋಷ, ಎಲ್ಲರೂ ಸಂತೋಷ ಆಗಿರ್ತಾರೆ. ಜನಗಳಿಗೆ ಹೆಲ್ಪ್ ಮಾಡ್ಕೊಂಡಿರಬೇಕು. ಮನೇಲಿ ಕೂತ್ಕೊಂಡಿರೋ ಬದಲು ಸುಮ್ಮನೆ ಯಾವುದಾದ್ರು ಕೆಲಸ ಮಾಡ್ಕೊಂಡು ಜೊತೆಯಲ್ಲಿ ಇವ್ರಿಗೆ ಹೆಲ್ಪ್ ಮಾಡ್ಕೊಂಡಿದ್ರೆ. ನಾನು 15 ವರ್ಷದಿಂದ ಓಲ್ಡ್ ಪೀಪಲ್ಗೆ ಹೋಗಿ ಅವ್ರ ಜೊತೆ ಕೂತಿರ್ತೀನಿ. 1-1.5 ಗಂಟೆ ಕಾಲ ಕೂತ್ಕೊಂಡು ಮಾತಾಡೋದು ವಾರಕ್ಕೊಂದ್ಸತಿ. ಸರ್, ನೀವು ನಮ್ಮ ಸಮಾಜದಲ್ಲಿ 60 ವರ್ಷನೇ ಓಲ್ಡ್ ಅಂತೀವಿ, ನೀವು 83 ವರ್ಷದಲ್ಲಿ ಇನ್ನೊಬ್ರು ಓಲ್ಡ್ ಅಂತ ಇದ್ದೀರಾ ಅಂದರೆ ಓಲ್ಡ್ ಏಜ್ ಏನು ಅಂತ ನಂಗೆ ಅರ್ಥ ಆಗಿಲ್ಲ ಇನ್ನೂ. I don't understand the meaning of old age when you call somebody old. That means how young you feel is the thought process, isn't it? ಇಂತಹ ಒಬ್ಬರು ಪರ್ಸನ್ನು ನಮ್ಮೆಲ್ರಿಗೂ ಮಾದರಿ. ಇಂಥವರಿಂದ ಕಲಿಯೋದು ನೂರಾರು ವಿಷಯಗಳಿರುತ್ತೆ. ಬಹಳ ಖುಷಿ ಆಯಿತು ನೀವು ಸಿಕ್ಕಿದ್ದು ಸರ್. ಸಂತೋಷ, ಪ್ರೀತಿಯ ಧನ್ಯವಾದ. ನಿಮ್ಮ ಆಶೀರ್ವಾದ ಇರಲಿ. ನಮಸ್ಕಾರ. ಹಿರಿಯರು, ಹಿರಿ ಜೀವ ಚೆನ್ನಾಗಿ ಬದುಕಲಿ. ಇವರಿಂದ ನಾನು ಬಹಳ ಕಲಿತೆ. ಧನ್ಯವಾದ. ಸಂತೋಷ. ಥ್ಯಾಂಕ್ ಯು ಸರ್. ನನಗೆ ಒಂದೇ ಒಂದು ಡೌಟು. ನಾನು ಸೋರೇನು ಭಾಳ ಕಾಮಿಡಿ ಮಾಡ್ತೀವಿ. ಸೋರೇನ್ ಅಂದರೆ ಇವ್ರ ಫ್ರೆಂಡ್, ನನ್ನ ಫ್ರೆಂಡು, ಭಾಳ ಕ್ಲೋಸ್ ಫ್ರೆಂಡ್. ಅವನಿಗೆ 58 ವರ್ಷ ಅಲ್ವಾ ಬ್ರೋ. ಈ ವಯಸ್ಸಲ್ಲಿ ಏನಕ್ಕೆ ಒಬ್ರು ಮದುವೆ ಆಗಿದ್ದಾರೆ, ಗಂಡಸರು ಏನು ಮಾಡ್ತಾರೆ ನನಗೇನು ಗೊತ್ತು ಬ್ರೋ, ನಾವಿಬ್ರು ಆಗೋಣ ಈಗ ಅಂತ. ಈ ಥರ ಎಲ್ಲ ಕಾಮಿಡಿ, ಅವ್ನು ಫಸ್ಟೇ ಕಾಮಿಡಿ ಮಾಡೋದು. ನಾಳೆ ಮೀಟ್ ಮಾಡ್ತಾ ಇದೀವಿ. ಸೊರೇನ್ ಅಂದ್ಬಿಟ್ಟು ಇವರ ಕಲೀಗು ಮತ್ತು ಇವರ ಬಹಳ ಹತ್ತಿರದ ಫ್ರೆಂಡು. ಇವರಿಗೆ ಡೆನ್ಮಾರ್ಕ್ಗೆ ಬಂದಾಗ ಪ್ರತಿಯೊಂದು ವಿಷಯದಲ್ಲೂ ಇವತ್ತಿನವರೆಗೂ ಸಪೋರ್ಟಿವ್ ಆಗಿ ಒಂದು ಬೆನ್ನೆಲುಬಾಗಿ ನಿಂತಿರುವಂಥ ಒಬ್ಬರು ಬಹಳ ಅದ್ಭುತವಾದ ಮನುಷ್ಯ ಅಂತ ಡಿಸ್ಕ್ರೈಬ್ ಮಾಡ್ತಾಯಿದ್ರು. ನಾನು ಎದುರು ನೋಡ್ತಾ ಇದ್ದೀನಿ ಅವ್ರನ್ನ ಭೇಟಿಯಾಗೋದಕ್ಕೆ, ಅವ್ರ ಜೊತೆಗೆ ಕಾಲ ಕಳೆಯೋದಕ್ಕೆ. ನಾಳೆ ಅವ್ರ ಮನೆಗೆ ಊಟಕ್ಕೆ ಕರೆದಿದ್ದಾರೆ ನಮ್ಮನ್ನು. ಇದೊಂದು ಭಾಳ ಆನರಬಲ್ ವಿಷಯ. ಇಲ್ಲಿಯ ಲೋಕಲ್ ಡ್ಯಾನಿಷ್ ಫ್ಯಾಮಿಲಿ ಮೀಟ್ ಮಾಡೋಣ. ಅವ್ರ ಹತ್ರ ಮುದ್ದಾದ ನಾಯಿಗಳಿದೆಯಂತೆ, ಅವ್ರದ್ದೊಂದು ಗಾರ್ಡನ್ ಇದೆಯಂತೆ. ಅಲ್ಲೆಲ್ಲ ಚಿಕ್ಕ ಪಾರ್ಟಿ ಮಾಡಿ ಊಟ ತಿಂಡಿ ಎಲ್ಲ ಮಾಡಿ ಸಿಕ್ಕಾಬಿಟ್ಟೆ ಮಜಾ ಮಾಡೋ ಪ್ಲ್ಯಾನ್ ಇದೆ ನಾಳೆ ಮಧ್ಯಾಹ್ನ ಅಲ್ವಾ? ವೆರಿ ನೈಸ್. ಶುಭೋದಯ, ನಮಸ್ಕಾರ. ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ. ನಾನಿದ್ದೀನಿ ಡೆನ್ಮಾರ್ಕ್ ದೇಶದ ಕಾಪನ್ಹೇಗನ್ನಲ್ಲಿ. ಇವತ್ತು ಬಹಳ ವಿಶೇಷವಾದ ದಿವಸ. ಯಾಕೆಂದರೆ ನಮ್ಮ ಆನಂದ್ ಬ್ರದರು ಅವರ ಕ್ಲೋಸ್ ಸ್ನೇಹಿತರಾದ ಸೊರೇನ್ ಅನ್ನೋ ಡ್ಯಾನಿಷ್ ಪರ್ಸನ್ನು ಲೋಕಲ್ನ ಮೀಟ್ ಮಾಡ್ತಾ ಇದ್ದೀವಿ. ಲೋಕಲ್ ಅನುಭವ. ಅವ್ರ ಮನೇಲಿ ಏನೇನೇನೋ ಆ್ಯಕ್ಟಿವಿಟೀಸ್ ನಡೆಯುತ್ತಂತೆ. ಅವರೇ ಸ್ವಂತವಾಗಿ ಬಿಯರ್ನ ಮನೇಲೇ ಬ್ರೂ ಮಾಡ್ತಾರಂತೆ. ಹಾಗೆ ಡ್ಯಾನಿಷ್ ಮನೆ, ಟ್ರೆಡಿಷ್ನಲ್ ಮನೆ ಯಾವ ಥರ ಇರುತ್ತೆ, ಇಲ್ಲಿಯ ಸಿಸ್ಟಮ್ಸ್ ಹೆಂಗಿರುತ್ತೆ, ಪ್ರತಿಯೊಂದು ಅರ್ಥ ಮಾಡ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ. ಮನೆ ಹೆಂಗಿದೆ ನೋಡ್ರಿ. ವಾವ್, ಸಕ್ಕತ್ತಾಗಿದೆ ಮನೆ. ಆಮೇಲೆ ಇಲ್ಲಿಯ ಮನೆಯ ವಿಶೇಷ ಏನಪ್ಪ ಅಂದರೆ ಗೇಟು ಕಾಂಪೌಂಡು ಎಲ್ಲ ಜಾಸ್ತಿ ಇರಲ್ಲ, ಅಷ್ಟು ಸೇಫ್ಟಿ. ಇಲ್ಲಿ ನೋಡಿ, ಇಲ್ಲಿ ಯಾವುದೇ ರೀತಿ ಗೇಟ್ ಇಲ್ಲ, ಯಾವುದೇ ರೀತಿ ಕಾಂಪೌಂಡ್ ಇಲ್ಲ. ಮನೆಗೂ ಅಷ್ಟೇ ಗೇಟ್ ಇಲ್ಲ, ಓಪನ್ನು ಸೀದಾ ಹೋಯ್ತಾ ಇರೋದೆ ಮನೆಗೆ. ಮನೆ ಮುಂದೆ ಆಡಿ ಕಾರ್ ನಿಂತಿದೆ. ಮನೆಯ ವಿನ್ಯಾಸ ಕೂಡ ಬಹಳ ವಿಶೇಷವಾಗಿದೆ, ಸಕ್ಕತ್ತಾಗಿದೆ ಅಲ್ಲ. ಆನಂದ್ ಬ್ರದರು ಮನೆಯಿಂದ ನಮ್ಮ ಸಿಸ್ಟರ್ ಮಾಡಿರೋ ಚಕ್ಲಿ ಮತ್ತು ಸೇವ್ ತೊಗೊಂಬಂದಿದ್ದಾರೆ. ನಮ್ಮ ಡ್ಯಾನಿಷ್ ಫ್ರೆಂಡ್ಸ್ಗೂ ಇಷ್ಟ ಅಂತ ಇದು. ಇಲ್ಲಿ ನೋಡಿ, ಇಲ್ಲಿ ಮನೆ ಸೆಕ್ಯೂರಿಟಿ ಯಾರು ಅಂತ. ಇವ್ರ ಮನೆ ನಾಯಿ ಡ್ಯಾಶ್ ಉಂಡು, ಅದನ್ನೇ ಹಾಕಿದ್ದಾರೆ ಸೆಕ್ಯೂರಿಟಿ ಅಂದ್ಬಿಟ್ಟು. ಬಂದ ಡ್ಯಾಶ್ ಉಂಡು, 2 ನಾಯಿ ಇದೆ ಅಂತ ಡ್ಯಾಶ್ ಉಂಡು. ಹಲೋ. Thank you. Nice to meet you. My pleasure. How are you? Heard a lot about you. Heard a lot? Yes, yes. Yeah, no, amazing things. Amazing things. The best of the best. Everything is bad. I'm so happy to see you. Yes, come in. Thank you. ಚೂಲೆ ವಿಲ್ಮಾ ನಾಯಿಗಳ ಹೆಸರು. ವೆರಿ ನೈಸ್, ಚೆನ್ನಾಗಿದೆ. ಇದು ಮನೆಯ ಡೈನಿಂಗ್ ಹಾಲು, ಕಿಚನ್ನು. ಈ ಮನೆ ತೊಗೊಂಡಾಗ 1988ನೇ ಇಸ್ವಿಯಲ್ಲಿ ಬರೀ ಗ್ರೌಂಡ್ ಫ್ಲೋರ್ ಮಾತ್ರ ಇತ್ತಂತೆ. ಫಸ್ಟ್ ಫ್ಲೋರನ್ನು ಇವರೇ ಸೊರೇನ್ ಬ್ರದರೇ ಬಿಲ್ಡ್ ಮಾಡಿದಂತೆ ಇವ್ರ ಫ್ಯಾಮಿಲಿ. ಯಾವ ರೀತಿ ಮಾಡಿದ್ದಾರೆ ನೋಡೋಣ ಬನ್ನಿ. ಎಲ್ಲ ಮರದಲ್ಲಿ ಮಾಡಿರೋದು. ಚೂಲೆನೂ ಬರ್ತಾಯಿದೆ. ಅಯ್ಯೋ, ವಿಲ್ಮಾನ ಚೂಲೆನ ಎತ್ಕೊಂಡ್ಬರ್ಬೇಕಾಗಿತ್ತು. ಹೌದಾ? ಮೇಲ್ಗಡೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಎಲ್ಲ ಇವರೇ ಮನೆ ಕಟ್ಕೊಳ್ಳೋದಿಲ್ಲಿ. ಟ್ರೆಡಿಷ್ನಲ್ ಡ್ಯಾನಿಷ್ ಹೋಮ್ ಅಂತಲೇ ಕರಿಬೋದು. ಇವತ್ತು ಈ ಮನೆಯನ್ನು ಕೊಂಡ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾರೆ.
ಹಾಂ ಇವಳಿಗೆ 14 ವರ್ಷ ಅಂತೆ, ಅದಕ್ಕೆ ಮೇಲಿಗೆ ಬರೋಕ್ಕಾಗಲ್ಲ. ಬ್ರದರ್ ಎತ್ಕೊಂಬಂದ್ರು. ಓ ಮೈ ಗಾಡ್, ವಾವ್, ಗಾರ್ಡನ್ ನೋಡಿ ಹೆಂಗಿದೆ. ಓಹ್, ಇವ್ರದ್ದೇ ಸ್ವಂತ ಗಾರ್ಡನ್ನು, ಫೈರ್ ಪ್ಲೇಸ್ ಇದೆ ಇಲ್ಲಿ ಕೆಳಗಡೆ, ಊಟ ತಿಂಡಿ ಮಾಡೋ ಜಾಗ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಗಾರ್ಡನ್ ಮೇಂಟೈನ್ ಮಾಡೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಗಾರ್ಡನ್ ಮೇಂಟೈನ್ ಮಾಡೋದಕ್ಕೂ ಸರ್ಕಾರಕ್ಕೆ ಗಾರ್ಡನ್ ಟ್ಯಾಕ್ಸ್ ಅಂತ ಕಟ್ಟಬೇಕಂತೆ 6 ತಿಂಗಳಿಗೆ ಒಂದ್ಸಲಿ. ಇಟ್ಸ್ ಬ್ಯೂಟಿಫುಲ್. ವಾವ್, ಐ ಲವ್ ಇಟ್. ಆ್ಯಂಡ್ ಟುಡೇಸ್ ವೆದರ್ ಇಸ್ ಅಮೇಝಿಂಗ್. ಆಫ್ ಕೋರ್ಸ್, ಯಾವುದ್ರದ್ದು ಇದು? ಮೋಸ್ಟ್ಲಿ ಡಿಯರ್ದಿರಬೇಕು, ಜಿಂಕೆದು. ನೋಡಿ, ಮನೆಯಲ್ಲಿ ಈಗಲ್ ಕೂಡ ಇಟ್ಟಿದ್ದಾರೆ. ಅಂದರೆ ಅದ್ರ ಬೊಂಬೆ, ಬಟ್ ಒರಿಜಿನಲ್ ಇದು. ಒಳಗೆ ಸ್ಟಫ್ ಮಾಡಿರ್ತಾರೆ, ಬಟ್ ಪ್ರತಿಯೊಂದೂ ಇಷ್ಟು ರಿಯಲ್ ಆಗಿದೆ, ಕ್ಲಾಸು ಪ್ರತಿಯೊಂದೂ. ಇದು ನೋಡಿ ಇವ್ರ ಆಫೀಸು ಮತ್ತು ಎಕ್ಸಸೈಸ್ ರೂಮು. ಇದು ಸ್ಪೆಷಲ್ ಸೈಕಲ್ಲು ಅಟ್ಯಾಚ್ ಆಗಿರುತ್ತೆ ಟಿ ವಿಗೆ. ಇಲ್ಲಿ ಕೂತ್ಕೊಂಡು ಸೈಕಲ್ ಹೊಡಿತಾ ಇದ್ರೆ ಇಲ್ಲಿ ಬೇರೆ ಬೇರೆ ಚಾಲೆಂಜಸ್ ಮೂಲಕ ಹೊಡಿಬೋದು. ಯು ಹ್ಯಾವ್ ಗಣೇಶ ಅಟ್ ಯೋರ್ ಹೋಮ್? Yes, ಹೌ ಕಮ್? I know an Indian guy. ಓ, ಹೀ ಇಸ್ ದ ಒನ್. ನೀವೇ ಕೊಟ್ಟಿದ್ದ ಗಣೇಶನ? No, not this one, I guess. ವಿಘ್ನ ವಿನಾಶಕ ಇದ್ದಾನೆ. ಇದು ಇವ್ರ ಮಗನ ರೂಮು, ಇದು ಇವ್ರ ರೂಮು. ಈಗ ಮಗ 16 ವರ್ಷ ಆದಮೇಲೆ ಆಚೆ ಹೋಗ್ಬಿಡ್ತಾರೆ, ಅಥವಾ 18 ಒಳಗೆ. ಇವಾಗ ಮಗ ಆಚೆ ಹೋಗಿದ್ದಾರಂತೆ. ಇದು ಇವರ ಮನೆಯ ಚಿಕ್ಕ ಹೋಮ್ ಟೂರು. ಚೆನ್ನಾಗಿದೆಲ್ಲ ವಿನ್ಯಾಸ. ಮನೆಯಲ್ಲೇ ಇವರು ಬಿಯರ್ ಮಾಡ್ತಾರೆ. ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತೀನಿ. ಕುಡಿಯೋಕ್ಕೂ ಅವಕಾಶ ಇದೆ ಇವತ್ತು. See here, new policy. ಏನದು ವಾರ್ನಿಂಗು? ಬಿಯರ್ ಫ್ರಿಡ್ಜ್, ಡು ನಾಟ್ ಪುಟ್ ಫುಡ್, ವಾಟರ್ ಆರ್ ಅದರ್ ಶಿಟ್ ಇನ್ ದಿಸ್ ಫ್ರಿಡ್ಜ್. ಬರೀ ಬಿಯರ್ ಮಾತ್ರ ಇಡಬೇಕಂತ ಇದರಲ್ಲಿ. ಇವರು ಡ್ಯಾನಿಶ್ ಜನಗಳು. ಅಯ್ಯೋ, ಓ ಮೈ ಗಾಡ್, ದಿಸ್ ಇಸ್ ದ ಹೋಮ್ ಬ್ರೂಡ್ ಬಿಯರ್. Yes. That is he. ಇವರೇ ಮಾಡಿರೋದು. These all these machines. ಓ, This one we will taste. ನೋಡಿ ಇಲ್ಲಿ, ಇದು ಯಾವುದು? ಇದು ಹಿಂಗಿದೆ ಕ್ಯಾನು. 20 ಲೀಟ್ರ್ ಬಿಯರ್ ಮಾಡಿದ್ದಾರೆ. 2-3 ದಿವಸದಲ್ಲಿ ಖಾಲಿ ಮಾಡಿಬಿಡ್ತಾರಂತೆ ನೀರು ಥರ ಕುಡಿದು. ನೋಡಿ ಅಲ್ಲಿ ಹಿಂಗೆ ಹಾಕೊಳ್ತಾರೆ ಬಿಯರ್ನ. ಇವರೇ ಮಾಡಿರೋದು ಮನೆಯಲ್ಲೇ. 2.5 ದಿವಸ ಬೇಕಂತೆ ಬಿಯರ್ ಮಾಡೋದಕ್ಕೆ. ಡ್ಯಾನಿಶ್ ಬಿಯರ್ಗೆ ಭಾರತ ದೇಶದ ಸ್ನ್ಯಾಕ್ಸು ಚಾಕಣ. ಪರ್ಸ್ನಲಿ ಹ್ಯಾಂಡ್ ಕ್ರಾಫ್ಟೆಡ್ ಬಿಯರು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಅದು ಮನೇಲಿ ಮಾಡಿರೋದು. ಆ್ಯಂಡ್ ಇಟ್ ಸ್ಟೇಸ್ ಕೋಲ್ಡ್ ಬಿಕಾಸ್ ಯು ಕೆಪ್ಟ್ ಇಟ್ ಇನ್ ದ ಫ್ರಿಡ್ಜ್, ರೈಟ್? Yes. ಫ್ರಿಡ್ಜಲ್ಲಿ ಇಟ್ಟಿದ್ರಿ ಇಷ್ಟೊಂದಾಗ. ಆಯ್ತು. ಯಾ ಸ್ಕೋಲ್. Then I forgot you asked me many times. Yeah, but he's always drunk. I told him, what is cheers? He never told me. He said, just cheers. What he said, you know, did you hear? He's always drunk. Skål. ಸ್ಕೋಲ್ ಅಂದರೆ ಡ್ಯಾನಿಶ್ ಚಿಯರ್ಸ್ ಅಂತ ಹೇಳೋದು. ತುಂಬ ಚೆನ್ನಾಗಿದ್ದಾರೆ. It's flat. It needs more gas. ಬಟ್ ಸ್ಟಿಲ್ ಇಟ್ ಟೇಸ್ಟ್ ನೈಸ್. It's nice. Yeah. ಇನ್ನು ಸ್ವಲ್ಪ ಗ್ಯಾಸ್ ಬೇಕು ಅಂತ ಹೇಳ್ತಾ ಇದ್ದಾರೆ, ಬಟ್ ತುಂಬ ಚೆನ್ನಾಗಿದೆ ಟೇಸ್ಟು. ಎರಡನೇ ಬಿಯರ್ ಸಮಯ. ಕೂತ್ಕೊಂಡು ಮತ್ತೆ ಅಗೇನ್ ಇಲ್ಲಿಯ ಸಿಸ್ಟಮ್ಸ್ ಬಗ್ಗೆ, ಹಾಗೆ ಹೇಗೆ ಬಹಳ ಉತ್ತಮವಾದ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಮತ್ತೆ ಸದ್ಯಕ್ಕೆ ಬಿಯರ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್. ಇವಾಗ ಊಟಕ್ಕೆ ಒಳಗೆ ಹೋಗ್ತಾ ಇದ್ದೀವಿ. ಒಳಗೆ ಹೋಗ್ತಾ ಬಿಯರ್ ಕ್ಯಾನ್ ಎತ್ಕೊಂಡು ಹೋಗ್ತಾ ಇದ್ದೀವಿ. ಮಧ್ಯಾಹ್ನದ ಊಟಕ್ಕೆ ಸ್ಯಾಂಡ್ವಿಚ್, ಇಲ್ಲಿಯ ಸ್ಪೆಷಲ್ ಡ್ಯಾನಿಶ್ ಸ್ಯಾಂಡ್ವಿಚ್. Not sandwich. ಮತ್ತೆ ಆಲೂಗೆಡ್ಡೆ ಸ್ಮ್ಯಾಪಲ್. ಸ್ಯಾಂಡ್ವಿಚ್ ಅಲ್ಲ, ಇದು ಸ್ಮ್ಯಾಪಲ್ ಅಂತ ಇದ್ರ ಹೆಸರು. Pronunciation is totally different. ಈ ಒಂದು ಡ್ಯಾನಿಶ್ ಊಟದ ಹೆಸರು ಸ್ಮಾರ್ಬೋದ್. ಕೆಳಗಡೆ ಬ್ರೆಡ್ ಇರುತ್ತೆ, ಅದ್ರ ಮೇಲೆ ಫಿಶ್ ಇದೆ, ಚೂರೇನೋ ಕ್ರೀಮ್ ಥರ ಇದೆ, ನಿಂಬೆಹಣ್ಣು, ಸೊಪ್ಪು. ಬಿಯರ್ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದಾರೆ. ಇದು ವೀಟ್ ಮತ್ತು ಮಾಲ್ಟ್. ಇದ್ರೊಳಗೇನೆ ಬಿಯರ್ನ ಕಾಯಿಸೋದು. ಸೊ ಯು ಬಾಯ್ಲ್ ಇಟ್. Yes. ಓಕೆ. ಇದರೊಳಗೆ ಬಿಯರ್ನ ಫರ್ಮೆಂಟ್ ಮಾಡೋದು. 14 ದಿವಸ ತೊಗೊಳತ್ತಂತೆ. ಬಟ್ ಇವ್ರ ಹತ್ರ ಒಂದು ಹೊಸ ಎಕ್ವಿಪ್ಮೆಂಟ್ ತಂದಿಯಾರಂತೆ. ಅದರಿಂದ ಕೇವಲ 3 ದಿವಸದಲ್ಲಿ ಮಾಡ್ಬೋದಂತೆ. ಇಲ್ಲಿದೆಯಲ್ಲ ಎಕ್ವಿಪ್ಮೆಂಟು, ಇದು ವೈಫೈ ಕನೆಕ್ಟೆಡ್ ಅಂತೆ. ಇದನ್ನು ಬಿಯರ್ ಒಳಗೆ ಹಾಕಿಬಿಡ್ತಾರೆ ರೆಡಿ ಆದಮೇಲೆ. ಅದು ಫರ್ಮೆಂಟ್ ಆಗಿಬಿಡ್ತಾರೆ. ಫರ್ಮೆಂಟ್ ಆಗಬೇಕಾದ್ರೆ ಆಲ್ಕೋಹಾಲ್ ಲೆವೆಲ್ಸ್ ರೈಸ್ ಆಗಬೇಕಾದ್ರೆ ಇದು ಹಿಂಗೆ ಆಗ್ತಾ ಇರುತ್ತಂತೆ.
ಪ್ರತಿಯೊಂದು ಲೆವೆಲ್ಸ್ ಕೂಡ ಅವ್ರಿಗೆ ಲ್ಯಾಪ್ಟಾಪಲ್ಲಿ ಗೊತ್ತಾಗತ್ತಂತೆ. ನೋಡಿ ಇದು ಹೈಟೆಕ್ ಬ್ರೂವಿಂಗ್ ಇದು. ಗೋಧಿಯನ್ನು ಫಸ್ಟು ಇದರಲ್ಲಿ ಇರೋಂತಹ ಶುಗರ್ಸ್ನ ಮತ್ತು ಸತ್ವವನ್ನು ಎಕ್ಸ್ಟ್ರ್ಯಾಕ್ಟ್ ಮಾಡ್ತಾರೆ. ಅದಾದಮೇಲೆ ಇಲ್ಲಿದೆ ನೋಡಿ ಶುಗರ್ ಸಿರಪ್ಪು ಮತ್ತು ಬೇರೆ ಬೇರೆ ಸಿನ್ನಮನ್ನು, ನಿಮ್ಗೆ ಯಾವ ರೀತಿಯ ಫ್ಲೇವರ್ ಬೇಕು, ಫ್ಲ್ಯಾಕ್ಸ್ ಸೀಡು, ಇದನ್ನೆಲ್ಲ ಆ್ಯಡ್ ಮಾಡ್ತಾರೆ. ಇದು ನಮ್ಮ ಡ್ಯಾನಿಶ್ ಸ್ನೇಹಿತರ ಮನೆ. ಇದು ಮನೆ ಮುಂದಿನ ಗಾರ್ಡನ್ನು ಹೆಂಗಿದೆ ನೋಡ್ರಿ. ಎದುರುಗಡೆ ಮನೆಯೂ ಕೂಡ ನೋಡ್ಬೋದು ಎಷ್ಟು ಸುಂದರವಾಗಿದೆ, ಹುಲ್ಲಿಂದ ಮಾಡಿರೋದು ಅಂತ. ನಮ್ಮ ಆನಂದ ಬ್ರದರ್ ಹೇಗೆ ಇನ್ನೊಬ್ಬರು ಬಹಳ ಸುಂದರವಾದ ಸ್ನೇಹಿತರನ್ನ ಪರಿಚಯ ಮಾಡಿಕೊಟ್ರು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಟೈಮ್. ಇಟ್ ವಾಸ್ ಆನರ್ ಮೀಟಿಂಗ್ ಯು ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಲವ್ಲಿ ಹಾಸ್ಪಿಟಾಲಿಟಿ, ಫುಡ್ ಆ್ಯಂಡ್ ಅಮೇಝಿಂಗ್ ಬಿಯರ್ ಆಸ್ ಆಲ್ವೇಸ್. ಐ ಥಿಂಕ್ ಇವ್ರ ಬಿಯರ್ ಫುಲ್ ಒಂದು 5 ಲೀಟ್ರ್ ಖಾಲಿ ಮಾಡಿದ್ದೀನಿ ಒಬ್ಬನೇ. ಸಖತ್ ಅನುಭವ. ಮನೆ ಸುಂದರ, ಇವರ ಮನ ಸುಂದರ, ಇವರ ಗಾರ್ಡನ್ ಸುಂದರ, ಪ್ರತಿಯೊಂದು ಸುಂದರ. ಭಾಳ ಖುಷಿ ಆಯ್ತು ರೀ. ಈ ಒಂದು ಡ್ಯಾನಿಶ್ ಎಕ್ಸ್ಪೀರಿಯನ್ಸ್ ಸದಾ ನನ್ನ ಮನಸ್ಸಲ್ಲಿ ಉಳಿಯುತ್ತೆ. ಮತ್ತೆ ಸಿಗೋಣ ಆಚೆ ಕಡೆ. ನೋಡಿ ಅವರು ಕೂಡ ಸ್ನೇಹಿತರು ಆಚೆ ಹೋಗ್ಬೇಕಾದ್ರೆ ಬಿಡೋದಕ್ಕೆ ಬರ್ತಾಯಿದ್ದಾರೆ ಆಚೆ ಕಡೆಗೆ. ಇವ್ರಿಗೆ ನಾಯಿ ಮೇಲೆ ಎಷ್ಟು ಪ್ರೀತಿ ಅಂದರೆ ನಾಯಿಯ ಮೂರ್ತಿಯನ್ನು ಕೂಡ ಮಾಡಿಟ್ಟಿದ್ದಾರೆ. ಚೆನ್ನಾಗಿತ್ತು ಅನುಭವ, ಕೂತ್ಕೊಂಡು ಮಾತಾಡಿದ್ದು. ತುಂಬ ವಿಷಯಗಳು ಮಾತಾಡಿದ್ವಿ, ಎಲ್ಲ ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ. ಮನೆಯಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ನ ಚಾರ್ಜ್ ಮಾಡ್ಕೊಳ್ಳೋಂಥ ಸ್ಟೇಷನ್ಸ್ ಕೂಡ ಇದೆ. ಮುಂದೆನೂ ಲಾನ್ ಇದೆ, ಹಿಂದೆ ಕೂಡ ಲಾನ್ ಇದೆ. ವಾವ್, ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಬಾಯ್.